ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇದು ಮಿನಿ ಲಾಗ್ ಆಗಿರುತ್ತೆ. ನಾವು ಹೋಗಿದ್ದು ನಮ್ಮ ಮೇಘ ಮನೆಯಲ್ಲಿ 1-2 ಡೇಸ್ ಇದ್ದು ಬರೋಣ ಅಂತ. ಯಾಕಂದರೆ ನಮ್ಮ ಅತ್ತೆ ಮಾವ ಇರಲ್ಲ, ಊರಿಗೆ ಹೋಗ್ತೀವಿ ಅಂತ ಹೇಳಿದರು. ಬಟ್ ಅವ್ರು ಊರಿಗೆ ಹೋಗೋಕ್ಕೆ ಕ್ಯಾನ್ಸಲ್ ಆಗಿದೆ, ಮನೇಲೇ ಇದ್ದೀವಿ ಅಂತ ಬೆಳಗ್ಗೆನೇ ಕಾಲ್ ಮಾಡಿದರು. ಇನ್ನೇನು ಮತ್ತೆ ಅಲ್ಲಿ ಇಲ್ಲಿ ಓಡಾಡೋದು, ಎಲ್ಲ ಮಕ್ಕಳೆಲ್ಲ ಒಂದೇ ಕಡೆ ಇರಲಿ ಚೆನ್ನಾಗಿರುತ್ತೆ ಅಂಥೇಳಿ ಅತ್ತೆ ಮಾವ ಮನೆಗೆ ಹೋದ್ವಿ. ಅವರು ಒಂದು 15 ಡೇಸ್ ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ ಮಾಡಿರಲಿಲ್ವಂತೆ. ಸೊ ನಾನ್ ವೆಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಬೋಟಿ ಚಿಕನ್ ಅಂತೆಲ್ಲ. ನಮ್ಗೆ ಒನ್ ಟೈಮ್ ನಾನ್ ವೆಜ್ ತಿಂದರೆ ಮತ್ತೆ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಇನ್ನು ಬೋಟಿ ಅದೆಲ್ಲ ಇಷ್ಟ ಕೂಡ ಆಗೋಲ್ಲ. ಸರಿ ಅಂತೆಲ್ಲ ಮಾಡಿಕೊಂಡು ಅಲ್ಲಿ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೊಂದು 2-3 ಡೇಸ್ ಇದ್ದು ಬಂದ್ವಿ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ, ಅಪರೂಪಕ್ಕೆ ಹೋದಾಗ ಟ್ರೀಟ್ ಕೂಡ ಹಂಗೆ ಇರುತ್ತೆ. ಹತ್ತಿರ ಇದ್ದಷ್ಟು ಮನಸ್ತಾಪಗಳು ಜಾಸ್ತಿ, ಏನಾದರೂ ಒಂದು ಸಿಲಿ ವಿಷಯಕ್ಕೆ ಕ್ಲಾಶ್ಗಳಾಗ್ತಿರುತ್ತೆ. ಅದಕ್ಕಿಂತ ದೂರ ಇದ್ದು ಅವಾಗವಾಗ ಹೋಗಿ ಬರ್ತಾ ನೋಡಿಕೊಂಡು ಇರೋದೇ ಚೆನ್ನಾಗಿರುತ್ತೆ. 4 ಜನ ಮೊಮ್ಮಕ್ಕಳು ಒಂದೇ ಕಡೆ ಬಂದಿರೋದು ಫುಲ್ ಖುಷಿ. ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಗಲಾಟೆ ಮಾಡಿದಾಗ ಸ್ವಲ್ಪ ತಲೆನೋವು ಅಂತ ಅನಿಸುತ್ತೆ. ಇನ್ನು ಹೆಣ್ಮಕ್ಳು ಎಲ್ಲೋದ್ರೂ ಅಡುಗೆ ಮಾಡೋದಂತೂ ಇದ್ದೇ ಇರುತ್ತೆ. ಒಂದಿನ ನಾನ್ ವೆಜ್ ಮಾಡಿದ್ರೆ ನೆಕ್ಸ್ಟ್ ಡೇ ಏನಾದರೂ ಬೋಂಡ ಮಾಡು ಅಂತ ನಮ್ಮತ್ತೆ ಹೇಳ್ತಿದ್ರು. ಸರಿ ಅಂತೇಳಿ ಬೋಂಡ ಎಲ್ಲ ಮಾಡಿ ಕೊಟ್ವಿ. ನಮ್ಮಮ್ಮ ಯಾವಾಗಲೂ ನಮ್ಮ ಹತ್ರ ಜಾಸ್ತಿ ಕೆಲಸ ಮಾಡಿಸಿರಲಿಲ್ಲ. ಯಾಕಂದರೆ ಒಂದು ಸಲ ಮದುವೆ ಆದರೆ ಯಾವಾಗಲೂ ಅಡುಗೆ ಮಾಡೋದಿದ್ದಿದ್ದೆ, ಮಾಡ್ತಾನೆ ಇರಬೇಕು ಅಂತೇಳಿ ತುಂಬ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇರಲಿಲ್ಲ. ಅದಕ್ಕೆ ನನ್ನ ಮಗಳಿಗೂ ನಾನು ಅದೇ ಥರ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೆಲಸ ಕಲ್ತಿರಬೇಕು, ಆದರೆ ತುಂಬ ಮಾಡ್ಸೋಕ್ಕೆ ಇಷ್ಟ ಆಗೋಲ್ಲ. ಇನ್ನು ನಮ್ಮ ಮಾವಂದು ಬರ್ಡೇ ಇತ್ತು, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಮೇಘ ಇಬ್ಬರು ಹೋಗಿ ಕೇಕ್ ತೊಗೊಂಬಂದು ಮಕ್ಕಳು ಎಲ್ಲ ಫುಲ್ ಖುಷಿಯಿಂದ ಕುಂದಾಡ್ತಾಯಿದ್ರು ತಾತನ ಬರ್ಡೇ ಅಂತ. ಹಾಗೆ ಆ್ಯನಿವರ್ಸರಿ ಕೂಡ ಇತ್ತು ಅದೇ ಮಂತಲ್ಲಿ ನಮ್ಮ ಅತ್ತೆ ಮಾವಂದು. 2 ಆಗುತ್ತೆ ಅಂತೇಳಿ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತಂದು ಕಟ್ ಮಾಡಿಸ್ತಾಯಿದ್ವಿ. ನಮ್ಮ ಮಾವಂಗಂತೂ ಏನೂ ಐಡಿಯಾ ಇರಲಿಲ್ಲ, ಅವ್ರ ಬರ್ಡೇ ಅನ್ನೋದೇ ಮರ್ತೋಗಿದ್ರು ಅಂತ ಅನಿಸುತ್ತೆ. ಸುಮ್ಮನೆ ಹಿಂದಿನ ದಿನ ರೇಗಿಸ್ತಾಯಿದ್ರು ಮಕ್ಕಳನ್ನ, ಎಲ್ಲರೂ ಬರ್ಡೇ ಮಾಡ್ತಾರೆ, ನಿಮ್ಮಮ್ಮ ನನ್ನ ಬರ್ಡೇ ಮಾಡಲ್ವ, ನನ್ನ ಬರ್ಡೇ ಮಾಡ್ರು ಅಂತ. ಬಟ್ ಅವತ್ತಿನ ದಿನ ಮರ್ತೋಗಿದ್ರು. ಸೊ ಮೇಘ ನಾನು ಇಬ್ಬರು ಹೋಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದಾಗ ಅವ್ರಿಗೆ ಫುಲ್ ಖುಷಿ ಆಯಿತು. ಇನ್ನು 60 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಷಷ್ಠಿ ಕೂಡ ಮಾಡೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ಇಯರು, ನೋಡಬೇಕು. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ತಾತಂಗೆ ವಿಶ್ ಮಾಡಿಕೊಂಡು ಕೇಕೆಲ್ಲ ತಿಂದ್ಕೊಂಡು ತುಂಬ ಖುಷಿ ಪಡ್ತಾಯಿದ್ರು. ತಾತ ಅಜ್ಜಿ ಮನೆಗೆ ಹೋಗಿದ ತಕ್ಷಣ ಅವ್ರಿಗೇನೋ ಒಂಥರ ಫುಲ್ ಫ್ರೀಡಮ್ ಸಿಕ್ಕಿದೆ ಅನ್ನೋ ಥರ. ನಾವು ಹೊಡಿಯೋಂಗಿಲ್ಲ, ಬೈಯೋಂಗಿಲ್ಲ, ರೇಗಂಗಿಲ್ಲ. ಏನಾದರೂ ಆ ಥರ ಮಾಡೋಕ್ಕೆ ಹೋದ್ರೂ ಬಿಡಲ್ಲ ಅಂತ ಗೊತ್ತು. ಅದಕ್ಕೆ ಅವ್ರು ಇಷ್ಟ ಬಂದಂಗೆ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ. ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿಕೊಂಡು ತಾತ ಅಜ್ಜಿ ಮನೆಯಲ್ಲಿ ಬಂದರು. ಮಕ್ಕಳಿಗೆ ಯಾವ ಪ್ಲೇಸ್ ಇಷ್ಟ ಆಗುತ್ತೋ ಇಲ್ವೋ, ಅವ್ರ ತಾತ ಅಜ್ಜಿ ಮನೆ ಅಂತಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಎಂಟರ್ಟೈನಿಂಗ್ ಆಗಿತ್ತು. ನಮಗೆ ಡೇಸ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಇನ್ನು ನಮ್ಮ ಅತ್ತೆ ಮಾವ ಊರಿಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಸರಿ ನಾವು ಊರಿಗೆ ಹೋಗಿ ಬರ್ತೀವಿ ಇರಿ ಇಲ್ಲೇ ಅಂತ ಹೇಳ್ತಿದ್ರು. ಇಲ್ಲ ನಮಗೂ ಕೆಲಸಗಳಿರುತ್ತೆ ಅಂತ ನಾವು ಹೊರಟು ಬಂದ್ವಿ. ಹಾಲಿಡೇಸಲ್ಲಿ ಒಟ್ನಲ್ಲಿ ತಾತ ಅಜ್ಜಿ ಮನೇಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದರು.